ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ರಂಜಿತ್. ನನ್ನ ಭಾರತ್ ವೀರ್ ವಿತ್ RK ಪುಸ್ತಕದ ಮೊದಲ ಚಿತ್ರ ಇದು. ಬ್ರಹ್ಮಾಂಡದಲ್ಲಿ ಇವರಿಗೆ ಮೊದಲನೇ ಪೂಜೆ. ಪ್ರತಿ ಕಾರ್ಯದಲ್ಲೂ ಮೊದಲು ನೆನೆದು ಪೂಜೆ ಮಾಡುವ ವಿಘ್ನ ವಿನಾಯಕನ ಚಿತ್ರ ಮತ್ತು ಕಥೆ. ಒಮ್ಮೆ ಕೈಲಾಸದಲ್ಲಿ ಮಹಾದೇವರು ಧ್ಯಾನದಲ್ಲಿ ನಿರತರಾದಾಗ ಪಾರ್ವತೀ ದೇವಿಗೆ ತನ್ನ ಅಪ್ಪಣೆಯಂತೆ ನಡೆದುಕೊಳ್ಳುವ ಒಬ್ಬ ವ್ಯಕ್ತಿ ಬೇಕು ಅನಿಸಿತು. ತನ್ನ ಪ್ರಪಂಚಕ್ಕೆ ಪರಮೇಶ್ವರನ ಅನುಮತಿ ಇಲ್ಲದೆ ಯಾರೂ ಪ್ರವೇಶಿಸಬಾರದು ಎಂಬುದು ಮಾತೆಯ ಆಶಯವಾಗಿತ್ತು. ಅದರಂತೆ ಪಾರ್ವತೀ ದೇವಿಯು ತನ್ನ ದೇಹದಿಂದ ಅರಿಶಿಣ ಮತ್ತು ಮಣ್ಣನ್ನು ತೆಗೆದು ಅದರಿಂದ ಸುಂದರವಾದ ಬಾಲಕನ ಆಕೃತಿಯನ್ನು ಸೃಷ್ಟಿಸಿದರು. ತನ್ನ ದಿವ್ಯ ಶಕ್ತಿಯಿಂದ ಆ ಮೂರ್ತಿಗೆ ಜೀವವನ್ನು ನೀಡಿದರು. ಅಲ್ಲಿ ಸೃಷ್ಟಿಯಾಗಿದ್ದೇ ಗಣೇಶನು. ಗಣೇಶನ ಕರ್ತವ್ಯ ತನ್ನ ಅರಮನೆಯ ದ್ವಾರಪಾಲಕನಾಗಿ ನಿಲ್ಲುವಂತೆ ಮತ್ತು ತಾಯಿ ಪಾರ್ವತಿ ಸ್ನಾನ ಮುಗಿಸಿ ಹೊರಬರುವವರೆಗೂ ಯಾರನ್ನೂ ಒಳಗಡೆ ಬಿಡದಂತೆ ಆದೇಶ ನೀಡಿದರು. ತಾಯಿಯ ಆಜ್ಞೆಯನ್ನು ಶಿರಸಾವಹಿಸಿ ಪಾಲಿಸುತ್ತಿದ್ದ ಬಾಲಕ ಗಣೇಶ ಧ್ಯಾನದಿಂದ ಬಂದ ಮಹಾದೇವರಿಗೆ ಗಣೇಶನ ಬಗ್ಗೆ ತಿಳಿದಿರಲಿಲ್ಲ. ಪರಮೇಶ್ವರರು ಅಲ್ಲಿಗೆ ಬಂದರೂ ಒಳಗೆ ಹೋಗಲು ಪ್ರಯತ್ನಿಸಿದಾಗ ತಾಯಿಯ ಆಜ್ಞೆಯಂತೆ ಮಹಾದೇವರನ್ನು ತಡೆದರು ಗಣೇಶ. ಮಹಾದೇವರಿಗೆ ಕೋಪ. ತನ್ನ ಮನೆಗೆ ಪ್ರವೇಶಿಸಲು ಅಡ್ಡಪಡಿಸಿದ ಬಾಲಗಣೇಶನನ್ನು ಕೇಳಿದರು. ಗಣೇಶನು, ನನಗೆ ಆಜ್ಞೆ ಇದೆ, ಒಳಗೆ ಯಾರನ್ನು ಬಿಡಬಾರದೆಂದು ಪಟ್ಟು ಹಿಡಿದು ನಿಂತೇ ಬಿಟ್ಟರು. ಇದರಿಂದ ಶಿವ ಮತ್ತು ಗಣೇಶನ ನಡುವೆ ಘೋರ ಯುದ್ಧ ನಡೆಯಿತು. ಅಂತಿಮವಾಗಿ ಕೋಪದ ಭರದಲ್ಲಿದ್ದ ಮಹಾದೇವರು ತನ್ನ ತ್ರಿಶೂಲದಿಂದ ಬಾಲಗಣೇಶನ ತಲೆಯನ್ನು ತೆಗೆದುಬಿಟ್ಟರು. ಪಾರ್ವತೀ ದೇವಿ ಸ್ನಾನ ಮುಗಿಸಿ ಹೊರ ಬಂದಾಗ ತನ್ನ ಮಗನ ಕತ್ತರಿಸಿದ ತಲೆಯನ್ನು ಕಂಡು ತೀವ್ರ ದುಃಖಿತರಾಗಿ ಕೋಪಗೊಂಡು ಹೇಳಿದರು, ನಾನು ಸೃಷ್ಟಿಸಿದ ಮಗನು ಇವನು, ನನ್ನ ಪುತ್ರ. ಹೇಗಾದರೂ ಮಾಡಿ ಬದುಕಿಸಬೇಕೆಂದು ಪಟ್ಟು ಹಿಡಿದರು. ಪಾರ್ವತೀ ದೇವಿಯ ದುಃಖವನ್ನು ಮತ್ತು ಆಕ್ರೋಶವನ್ನು ತಣಿಸಲು ಶಿವನು ತನ್ನ ಗಣಗಳಿಗೆ ತಕ್ಷಣವೇ ಉತ್ತರ ದಿಕ್ಕಿಗೆ ಹೊರಡಿ ಅಲ್ಲಿ ಮಲಗಿರುವ ಮೊದಲ ಪ್ರಾಣಿಯ ತಲೆಯನ್ನು ಕತ್ತರಿಸಿ ತರಲು ಆಜ್ಞಾಪಿಸಿದರು. ಗಣಗಳು ಹೋದಾಗ ಅವರಿಗೆ ಉತ್ತರ ದಿಕ್ಕಿಗೆ ತಲೆಯಾಕಿ ಮಲಗಿದ್ದ ಒಂದು ಮರಿ ಆನೆ ಕಂಡಿತು. ಅವರು ಆ ತಲೆಯನ್ನು ತಂದು ಶಿವನಿಗೆ ಕೊಟ್ಟರು. ನಂತರ ಆನೆಯ ತಲೆಯನ್ನು ಬಾಲಕನ ದೇಹಕ್ಕೆ ಜೋಡಿಸಿ ಪುನರ್ಜೀವ ನೀಡಿದರು. ತನ್ನ ಕಾರ್ಯದ ತೀವ್ರತೆಯ ಬಗ್ಗೆ ಮಹಾದೇವರಿಗೆ ಅರಿವಾಯಿತು. ತನ್ನ ಪತ್ನಿಯ ಸಂತೋಷಕ್ಕಾಗಿ ಮತ್ತು ಬಾಲಗಣೇಶನ ಧೈರ್ಯ ಮತ್ತು ನಿಷ್ಠೆಯನ್ನು ಮೆಚ್ಚಿ ಮಹಾದೇವರು ತಮ್ಮ ದೇವತೆಗಳೆಲ್ಲ ಸೇರಿ ಮಹತ್ವದ ವರಗಳನ್ನು ನೀಡಿದರು. ಶಿವನ ಅನುಚರರಾದ ಸಮಸ್ತ ಗಣಗಳಿಗೆ ಗಣೇಶನನ್ನು ಅಧಿಪತಿಯನ್ನಾಗಿ ಮಾಡಿದರು. ಅಂದಿನಿಂದ ಆತನನ್ನು ಗಣಪತಿ ಎಂದು ಕರೆಯಲ್ಪಟ್ಟರು. ಮಹಾದೇವರು ಗಣೇಶನಿಗೆ, ಯಾವುದೇ ಶುಭ ಕಾರ್ಯ ಆರಂಭಿಸುವ ಮೊದಲು ನಿನ್ನನ್ನೇ ಪೂಜಿಸಬೇಕು. ವಿಘ್ನ ವಿನಾಯಕನನ್ನು ಪೂಜಿಸದೇ ಇದ್ದರೆ ಆ ಕಾರ್ಯದಲ್ಲಿ ವಿಘ್ನಗಳು ಎದುರಾಗುತ್ತವೆ ಎಂದು ವರ ನೀಡಿದರು. ಗಣಗಳಿಗೆ ಅಧಿಪತಿಯಾದ ಗಣೇಶನನ್ನು ದೇವತೆಗಳು ಮತ್ತು ಋಷಿಮುನಿಗಳು ಆತನನ್ನು ಪೂಜಿಸಿ ಲಡ್ಡುಗಳು ಮತ್ತು ಮೋದಕಗಳನ್ನು ಅರ್ಪಿಸಿದರು. ಗಣೇಶನು ಎಲ್ಲವನ್ನೂ ತಿಂದು ತೃಪ್ತನಾಗಿ ತನ್ನ ವಾಹನವಾದ ಇಲಿಯ ಮೇಲೆ ಕುಳಿತು ಕೈಲಾಸದ ಸುತ್ತ ಸವಾರಿ ಮಾಡುತ್ತಿದ್ದರು. ಆಕಾಶದಲ್ಲಿದ್ದ ಚಂದ್ರರು ಇದನ್ನು ನೋಡಿದರು. ಗಣೇಶನ ದೊಡ್ಡ ಹೊಟ್ಟೆ ಮತ್ತು ಚಿಕ್ಕ ಇಲಿಯ ಮೇಲೆ ಸವಾರಿ ಮಾಡುತ್ತಿರುವ ಭಂಗಿಯನ್ನು ನೋಡಿ ಚಂದ್ರನಿಗೆ ನಗು ತಡೆಯಲಾಗಲಿಲ್ಲ. ಗಣೇಶನನ್ನು ನೋಡಿ ಅಟ್ಟಹಾಸದಿಂದ ನಕ್ಕರು. ಚಂದ್ರನ ಅಣಕದಿಂದ ಕೋಪಗೊಂಡ ಗಣೇಶನು ತಕ್ಷಣವೇ ಚಂದ್ರನಿಗೆ ಶಾಪ ಕೊಟ್ಟರು. ನನ್ನನ್ನು ನೋಡಿ ನಕ್ಕಿದಕ್ಕಾಗಿ ನಿನ್ನನ್ನು ಯಾರು ನೋಡುತ್ತಾರೋ ಅವರಿಗೆ ಕಳಂಕ ಬರುತ್ತದೆ ಎಂದು. ತನ್ನ ತಪ್ಪಿನ ಅರಿವಾದ ಚಂದ್ರನು ಗಣೇಶನಿಗೆ ಕ್ಷಮೆಯಾಚಿಸಿದರು. ಚಂದ್ರನ ಪಶ್ಚಾತ್ತಾಪವನ್ನು ಕಂಡು ಗಣೇಶ, ಶಾಪವನ್ನು ಸಂಪೂರ್ಣವಾಗಿ ಹಿಂಪಡೆಯಲು ಸಾಧ್ಯವಿಲ್ಲ, ಆದರೆ ಸಡಿಲಗೊಳಿಸುವೆ ಎಂದು ಕೇವಲ ಭಾದ್ರಪದ ಮಾಸದ ಶುಕ್ಲ ಪಕ್ಷದ ಚತುರ್ಥಿಯ ದಿನ, ಅಂದರೆ ಗಣೇಶ ಚತುರ್ಥಿ, ಆ ದಿನ ಮಾತ್ರ ನಿನ್ನ ದರ್ಶನ ಮಾಡಿದರೆ ಅವರಿಗೆ ಕಳಂಕ ತಗುಲುತ್ತದೆ. ಬೇರೆ ದಿನ ನಿನ್ನ ನೋಡಿದಲ್ಲಿ ಯಾವುದೇ ದೋಷವಿಲ್ಲ ಎಂದು ಗಣೇಶನು ಚಂದ್ರನಿಗೆ ಹೇಳಿದರು. ನಂತರ ಏಕದಂತನಾದ ಕಥೆ. ಒಮ್ಮೆ ವೇದವ್ಯಾಸರು ಮಹಾಭಾರತದಂತಹ ಬೃಹತ್ ಗ್ರಂಥವನ್ನು ಬರೆಯಲು ಸಂಕಲ್ಪ ಮಾಡಿದರು. ಆದರೆ ಅದನ್ನು ಯಾರಿಂದ ಬರೆಸಬೇಕು ಎಂದು ಯೋಚಿಸುತ್ತಿದ್ದಾಗ ಗಣೇಶನು ಅತ್ಯಂತ ಬುದ್ಧಿವಂತ ಮತ್ತು ಅತ್ಯಂತ ಶೀಘ್ರವಾಗಿ ಬರೆಯುವ ಸಾಮರ್ಥ್ಯವುಳ್ಳವರು ಎಂದು
ಗಣೇಶನ ಬಳಿ ಬಂದು ಮಹಾಭಾರತವನ್ನು ಬರೆಯಲು ಕೇಳಿಕೊಂಡರು. ಆಗ ಗಣೇಶನು ಒಂದು ಷರತ್ತನ್ನು ವಿಧಿಸಿದರು. ನಾನು ಬರೆಯುವುದನ್ನು ಎಲ್ಲಿಯೂ ನಿಲ್ಲಿಸುವುದಿಲ್ಲ. ಹಾಗೆ ನೀವು ಹೇಳಲು ಶುರು ಮಾಡಿದರೆ ನಿಲ್ಲಿಸದೆ ಹೇಳುತ್ತಲೇ ಇರಬೇಕು. ವ್ಯಾಸರು ಗಣೇಶನ ಷರತ್ತಿಗೆ ಒಪ್ಪಿ ಒಂದು ಉಪಾಯವನ್ನು ಮಾಡಿದರು. ನಾನು ಹೇಳುವ ಪದವನ್ನು ನೀವು ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡ ನಂತರವೇ ಬರೆಯಬೇಕು ಎಂದರು. ಗಣೇಶನು ಇದನ್ನು ಒಪ್ಪಿದರು. ವ್ಯಾಸರು ಹೇಳಲು ಪ್ರಾರಂಭಿಸಿದರು ಮತ್ತು ಗಣೇಶನು ಬರೆಯಲು ಪ್ರಾರಂಭಿಸಿದರು. ಅಷ್ಟು ವೇಗವಾಗಿ ಬರೆಯುತ್ತಿದ್ದಾಗ ಗಣೇಶನ ಕೈಯಲ್ಲಿದ್ದ ಲೇಖನಿ ಮುರಿದು ಹೋಯಿತು. ಆದರೆ ಗಣೇಶನು ತನ್ನ ಷರತ್ತನ್ನು ಮುರಿಯಬಾರದು ಮತ್ತು ಬರವಣಿಗೆ ನಿಲ್ಲಬಾರದು ಎಂದು ನಿರ್ಧರಿಸಿ ಸಮಯ ವ್ಯರ್ಥ ಮಾಡದೆ ತಕ್ಷಣವೇ ತನ್ನ ದಂತವನ್ನು ಮುರಿದು ಅದನ್ನು ಲೇಖನಿಯಾಗಿ ಬಳಸಿಕೊಂಡು ಮಹಾಭಾರತದ ಕಾವ್ಯವನ್ನು ಬರೆದು ಮುಗಿಸಿದರು. ಇಲ್ಲಿಂದ ಗಣೇಶನಿಗೆ ಏಕದಂತ ಮತ್ತು ವಕ್ರತುಂಡ ಎಂಬ ಹೆಸರಿನಿಂದ ಕರೆದು ಪೂಜಿಸುತ್ತಾರೆ. ಇದಿಷ್ಟು ಗಣೇಶನ ಕಥೆಯಾಗುತ್ತೆ. ಗಣೇಶನ ರೂಪದಿಂದ ನಾವು ಕಲಿಯಬೇಕಾದದ್ದು, ಗಣೇಶನಿಗೆ ದೊಡ್ಡ ತಲೆ, ಯಾವಾಗಲೂ ದೊಡ್ಡದಾಗಿ ಯೋಚಿಸಬೇಕು. ದೊಡ್ಡ ಕಿವಿಗಳು, ಹೆಚ್ಚು ಆಲಿಸಿ ಒಳ್ಳೆಯ ವಿಷಯಗಳನ್ನು ತಾಳ್ಮೆಯಿಂದ ಕೇಳಿಸಿಕೊಳ್ಳುವುದು. ಸಣ್ಣ ಕಣ್ಣುಗಳು, ಏಕಾಗ್ರತೆಯ ಸಂಕೇತ. ನಾವು ಮಾಡುವ ಕೆಲಸದ ಮೇಲೆ ಗಮನ ಮತ್ತು ದೂರದೃಷ್ಟಿ ಇರಬೇಕು. ಸಣ್ಣ ಬಾಯಿ, ಕಡಿಮೆ ಮಾತನಾಡಬೇಕು. ಇದಿಷ್ಟು ಗಣೇಶನಿಂದ ಏಕದಂತನಾದ ಕತೆ.